ಅವರಿಬ್ಬರದ್ದು 6 ವರ್ಷದ ಪ್ರೀತಿ. 3 ತಿಂಗಳ ಹಿಂದೆ ಎರಡೂ ಮನೆಯವರು ಮದುವೆ ಮಾಡೋದಕ್ಕೆ ಒಪ್ಪಿದ್ರು. ಆದ್ರೆ ಇತ್ತೀಚೆಗೆ ಸೈಕೋ ರೀತಿ ಆಗಿದ್ದವ ಪ್ರೇಯಸಿಯನ್ನೇ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ತಾನೇ ಪೆಟ್ರೋಲ್ ಬಾಂಬ್ ಹಾಕೊಂಡಿದ್ದಾನೆ. ಬೇಕಂತಾನೆ ಬಾಂಬ್ನು ಸುರಿಸಿ ಈ ತರ ಮಾಡಿದ್ದಾನೆ. ಸೈಡ್ ತಗೊಳ್ತಾ ಇದ್ದೆ, ಅಲ್ಲಿ ಬಾಂಬಿದೆ, ಅವಳು ಕಿರ್ತಿದ್ಲು, ಬಾಂಬಿದೆ, ಅವನ ಹತ್ರ ಬಾಂಬಿದೆ ಅಂತ ತೆಗಿತಾರೆ. ಮಟಮಟ ಮಧ್ಯಾಹ್ನದ ಹೊತ್ತು 100 ಜನ ಓಡಾಡೋ ರಸ್ತೆ, ಅದರಲ್ಲೂ ಹೆದ್ದಾರಿ ಬೇರೆ. ಇಂಥ ಜಾಗದಲ್ಲೇ ನಡೆಯಬಾರದ್ದು ನಡೆದು ಹೋಗಿದೆ. ಪಾಗಲ ಪ್ರೇಮಿಯ ಹುಚ್ಚಾಟಕ್ಕೆ ಹೆದ್ದಾರಿ ಜನ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಪ್ರೀತಿ ಮಾಡಿದ ತಪ್ಪಿಗೆ ಯುವತಿ ಆಸ್ಪತ್ರೆ ಸೇರಿದ್ರೆ ಈತ ಮಾತ್ರ ಸಣ್ಣ ಗುರುತೂ ಸಿಗದಂತೆ ಸುಟ್ಟು ಕರಕಲಾಗಿದ್ದಾನೆ. ಹೆದ್ದಾರಿಯಲ್ಲಿ ಸೈಕೋ ಪ್ರೇಮಿಯ ನೆತ್ತರ ಆಟ. ಲವರಿಗೆ ಚಾಕು ಚುಚ್ಚಿದ, ತಾನಿದ್ದ ಕಾರಲ್ಲೇ ಬಾಂಬ್ ಸ್ಫೋಟಿಸಿದ್ದ. ಹೊತ್ತೆ ಉರಿತಿರೋ ಕಾರು, ಇದೇ ಕಾರೊಳಗೆ ಸುಟ್ಟು ಕರಕಲಾಗಿ ಬಿದ್ದಿರೋ ದೇಹ, ಇದರ ಪಕ್ಕದಲ್ಲೇ ಎಲ್ಲೆಂದರಲ್ಲಿ ಚೆಲ್ಲಿರೋ ರಕ್ತದ ಕಲೆ. ಈ ದೃಶ್ಯ ನೋಡಿದ್ರೇನೆ ಗೊತ್ತಾಗಿ ಹೋಗುತ್ತೆ ಇಲ್ಲಿ ಆಗಬಾರದ್ದೇನೋ ಆಗೋಗಿದೆ ಅಂತ. ಇವನೇ ನೋಡಿ ಪಾಗಲ ಪ್ರೇಮಿ ನಾಗೇಂದ್ರ. ವಯಸ್ಸು ಜಸ್ಟ್ 30. ಪ್ರೀತಿಸಿದ ಹುಡುಗಿ ಜೊತೆಗೆ ಮದುವೆಯೂ ಫಿಕ್ಸ್ ಆಗಿತ್ತು. ಆದ್ರೂ ಈತನಿಗೆ ಅದೇನಾಗಿತ್ತೋ ಗೊತ್ತಿಲ್ಲ. ಪ್ರೀತಿಸಿದ ಹುಡುಗಿಯನ್ನ ಕಿಡ್ನಾಪ್ ಮಾಡಿಕೊಂಡು ಬಂದವ ನಡು ರಸ್ತೆಯಲ್ಲಿ ಪೆಟ್ರೋಲ್ ಬಾಂಬ್ ಸ್ಫೋಟಿಸಿಕೊಂಡು ಬೀದಿ ಹೆಣವಾಗಿದ್ದಾನೆ. ಪಾಗಲ ಪ್ರೇಮಿ ನಾಗೇಂದ್ರ ಹಾಗೂ ರಮ್ಯಾ ಕಳೆದ 6 ವರ್ಷದಿಂದ ಪ್ರೀತಿ ಮಾಡ್ತಿದ್ರು. ಹೀಗಾಗಿ ಕಳೆದ ಮೇ ತಿಂಗಳಲ್ಲಿ ಇಬ್ಬರ ಮನೆಯವರು ಸೇರ್ಕೊಂಡು ಮದುವೆ ಮಾತುಕತೆ ಮುಗಿಸಿದ್ರು. ಇನ್ನೇನು ಕೆಲವೇ ದಿನಗಳಲ್ಲಿ ಮದುವೆ ಕೂಡ ಆಗಬೇಕಿತ್ತು. ಬೆಂಗಳೂರಿನ ಸಂಜಯ್ ಗಾಂಧಿ ಆಸ್ಪತ್ರೆಯಲ್ಲಿ ಓಟಿ ಟೆಕ್ನಿಷಿಯನ್ ಆಗಿದ್ದ ರಮ್ಯಾ ಜಯನಗರದ 1ನೇ ಬ್ಲಾಕ್ನಲ್ಲಿ ರೂಮ್ ಮಾಡಿಕೊಂಡಿದ್ಲು. ಮೊದಲೆಲ್ಲ ಚೆನ್ನಾಗಿದ್ದ ಪ್ರಿಯಕರ ಇತ್ತೀಚೆಗೆ ಕಿರಾತಕರಾಗಿ ಬದಲಾಗಿದ್ದ. ಯಾವಾಗ ಇವನ ಕಾಟ ಜಾಸ್ತಿ ಆಯ್ತೋ ನಾಗೇಂದ್ರನ ನಂಬರನ್ನೇ ಬ್ಲಾಕ್ ಮಾಡಿದ್ಲು. ಇದು ಪಾಗಲ ಪ್ರೇಮಿಯ ಪಿತ್ತ ನೆತ್ತಿಗೇರಿಸಿತ್ತು. ಹೀಗಾಗಿ ಇವತ್ತು ಬೆಳಗ್ಗೆ 7 ಗಂಟೆ ಸುಮಾರಿಗೆ ರಮ್ಯಾ ರೂಮ್ ಬಳಿ ಬಂದವ ಅಟ್ಟಹಾಸ ಶುರು ಮಾಡಿದ್ದ. ಲವರ್ ರೂಮ್ಗೆ ನುಗ್ಗಿದವ ರಮ್ಯಾ ಜೊತೆ ಜಗಳ ಶುರು ಮಾಡಿದ್ದಾನೆ. ಕೊನೆಗೆ ಬಲವಂತವಾಗಿಯೇ ಬಾಡಿಗೆ ಕಾರ್ನಲ್ಲಿ ಕೂರಿಸಿಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡಿದ್ದ. ಜಯನಗರದಿಂದ ಹೊರಟ ಕಾರು ಅಂಕೋಲಾದ ಹೆಬ್ಬುಲು ಗ್ರಾಮದ ಕಡೆಗೆ ಹೊರಟಿತ್ತು. ಬೆಂಗಳೂರಿಂದ ತುಮಕೂರಿನವರೆಗೆ ಬಂದ್ರೂ ಇವರಿಬ್ಬರ ಜಗಳ ನಿಂತಿರಲಿಲ್ಲ. ರಸ್ತೆ ಉದ್ದಕ್ಕೂ ಕಿತ್ತಾಡಿಕೊಳ್ತಿದ್ರು. ಕೊನೆಗೆ ನಿನ್ನನ್ನ ಸಾಯಿಸಿ ನಾನು ಸಾಯ್ತೀನಿ ಎಂದವ ಪೆಟ್ರೋಲ್ ಬಾಂಬ್ ಮಾದರಿಯ ವಸ್ತು ತೋರಿಸಿ ಅಟ್ಟಹಾಸದ ನಗು ಬೀರಿದ್ದ. ಯಾವಾಗ ಶಿರಾ ತಾಲೂಕಿನ ಜೋಗಿಹಳ್ಳಿ ಬಳಿ ಬಂದ್ರೋ ಅಲ್ಲಿ ನೋಡಿ ನಾಗೇಂದ್ರನ ಹುಚ್ಚಾಟ ನೆತ್ತಿಗೇರಿದ್ದು. ತನ್ನ ಬಳಿಗಿದ್ದ ಚಾಕು ತೆಗೆದವ ಏಕಾಏಕಿ ರಮ್ಯಾಳ ತಲೆ ಹಾಗೂ ಎಡಗೈಗೆ ಇರಿದಿದ್ದಾನೆ. ಯುವತಿ ಚೀರಾಡೋದಕ್ಕೆ ಶುರು ಮಾಡ್ತಾ ಇದ್ದಂತೆ ಕಾರು ಚಾಲಕ ರಸ್ತೆ ಬದಿಯಲ್ಲಿ ಕಾರು ನಿಲ್ಲಿಸಿದ್ದಾನೆ. ಯಾವಾಗ ಕಾರು ನಿಲ್ತೋ ರಕ್ತದ ಮಡುವಲ್ಲಿ ಒದ್ದಾಡ್ತಿದ್ದ ರಮ್ಯಾ ಕಾರಿನಿಂದ ಇಳಿದಿದ್ದಾಳೆ. ಇದೇ ವೇಳೆ ಡ್ರೈವರ್ ಕೂಡ ಕಾರಿಂದ ಹೊರ ಬಂದಿದ್ದಾನೆ. ಆದರೆ ಅಲ್ಲೇ ಇದ್ದ ಪಾಗಲ ಪ್ರೇಮಿ ನಾಗೇಂದ್ರ ಕಾರನ್ನ ಲಾಕ್ ಮಾಡಿಕೊಂಡು ಏಕಾಏಕಿ ಪೆಟ್ರೋಲ್ ಬಾಂಬ್ ಸ್ಫೋಟಿಸಿಕೊಂಡಿದ್ದಾನೆ. ಫೋನ್ ಮಾಡಿದ್ರಂತೆ, ಯಾರೋ ಫೋನ್ ಮಾಡ್ತಿದ್ರ ನಂತರ ಮತ್ತೆ ಇದು ಮಾಡ್ದ. ನಂತರ ಹುಡುಗಿಗೆ ಚಾಕು ಹಾಕೋ ಪ್ರಯತ್ನ ಮಾಡ್ತಾ ಇದ್ದ. ಇಲ್ಲೆಲ್ಲ ಬ್ಲಡ್ ಬಂದ್ಬಿಟ್ಟಿದೆ. ಕಾರ ಕೂತಾಗ ನಂಗೆ ಅವಳು ತುಂಬಾ ಟಾರ್ಚ್ ಹಾಕಿದ್ದಾಳೆ ಹಂಗೆ ಅಂತ ಇದು ಮಾಡ್ದ. ನಂತರ ಅಣ್ಣ ನಾ ಸೈಡ್ ಆಗ್ತೇವೆ 1 ನಿಮಿಷ ಇರು ಅಂತ ಹೇಳಿದೆ. ಸೈಡ್ ತಗೊಳ್ತಾ ಇದ್ದೆ, ಅಲ್ಲಿ ಬಾಂಬಿದೆ, ಅವಳು ಕಿರ್ತಿದ್ಲು, ಬಾಂಬಿದೆ, ಅವನ ಹತ್ರ ಬಾಂಬಿದೆ ಅಂತ ತೆಗಿತಾರೆ. ಹಣ ಸೈಡಿಗೆ ಆದ್ಮೇಲೆ ಇಳಿಸ್ಬಿಡು. ಯಾವಾಗ ಪೆಟ್ರೋಲ್ ಬಾಂಬ್ ಸ್ಫೋಟಿಸಿಕೊಂಡೋ ಇಡೀ ಕಾರಿಗೆ ಬೆಂಕಿ ಆವರಿಸಿದ. ಕ್ಷಣ ಮಾತ್ರದಲ್ಲೇ ಬೆಂಕಿಯ ಕೆನ್ನಾಲಿಗೆ ಧಗಧಗಿಸ್ತಾ ಇದ್ದಂತೆ ಕಾರಲ್ಲೇ ಇದ್ದವ ಅಲ್ಲೇ ಸುಟ್ಟು ಕರಕಲಾಗಿದ್ದಾನೆ. ಇತ್ತ ಗಂಭೀರವಾಗಿ ಗಾಯಗೊಂಡಿದ್ದ ರಮ್ಯಾಳನ್ನ ಕಾರು ಚಾಲಕ ತುಮಕೂರು ಜಿಲ್ಲಾಸ್ಪತ್ರೆಗೆ ಸೇರಿಸಿದ್ದಾನೆ. ವಿಷಯ ಗೊತ್ತಾಗ್ತಾ ಇದ್ದಂತೆ ಸ್ಥಳಕ್ಕಾಗಮಿಸಿದ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಡ್ರೈವರ್ ಮತ್ತು ಹುಡುಗಿ ಹೇಳೋದು ಏನಂದರೆ ಒಂದು ನಾಡ ಯೂಸ್ ಮಾಡಿರೋದು ಕಂಡು ಬರ್ತಾ ಇದೆ. ನಾಗೇಂದ್ರ ಮತ್ತು ಈ ಹುಡುಗಿ ಒಂದೇ ಊರು ಅವರು ಅಂತ ಮಾಹಿತಿ. ಸೊ ಅಲ್ಲಿ ಇದ್ದಾಗ ಅವರು ರಿಲೇಷನ್ಶಿಪ್ಪಲ್ಲಿ ಇದ್ದಂತೆ. ಸೊ ಈಗ ರಿಲೇಷನ್ಶಿಪ್ ವಿಚಾರವಾಗಿ ಜಗಳ ಆಗಿದೆ ಅಂತ ನಾವು ಕಂಡು ಬರ್ತೀವಿ. ಎಷ್ಟು ವರ್ಷದಿಂದ ಸುಮಾರು 4-5 ವರ್ಷ ಅಂತ ಹೇಳ್ತಾ ಇದ್ದಾರೆ. ನಾವು ಇನ್ವೆಸ್ಟಿಗೇಷನಲ್ಲಿ ಕ್ಲಿಯರಾಗಿ ತಿಳಿಸಿರ್ತೀವಿ. ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ. ಈಗ ಕಂಪ್ಲೇಂಟ್ ತಗೊಂಡು ನಾವು ಚಾಲಕನಿಗೂ ಏನಾಗಿಲ್ಲ. ಸ್ಟಾಪ್ ಮಾಡಿ ಆಚೆ ಬಂದಾದ ಮೇಲೆ ನಡೆದಿರೋ ಘಟನೆ.
ಒಟ್ನಲ್ಲಿ 6 ವರ್ಷ ಪ್ರೀತಿಸಿದವ ಪಾಗಲ್ ಪ್ರೇಮಿಯಾಗಿ ಪ್ರಾಣ ಬಿಟ್ಟಿದ್ದು ಮಾತ್ರ ದುರಂತ. ಮಾತಲ್ಲೇ ಬಗೆಹರಿಸಿಕೊಳ್ಳೋ ವಿಷಯವನ್ನ ಕೊಲೆಯವರೆಗೂ ಕೊಂಡೊಯ್ದು ತಾನೇ ಉಸಿರು ನಿಲ್ಲಿಸಿದ್ದಾನೆ. ವಿಠಲ್, ನ್ಯೂಸ್ 18 ತುಮಕೂರು.